ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೇನಪ್ಪ ಅಂದ್ರೆ ಇವತ್ತು ನಾವು ಪಾರ್ಟಿ ಮಾಡಕ್ಕೆ ಬಂದೀವಿ. ಇವತ್ತು ಪಾರ್ಟಿ ಮಾಡೋದು ಎಲ್ಲ ಲೇಟ್ ಆಯ್ತು, ಯಾಕಂದ್ರೆ ಅವಸರ ಬಸರ ಎಲ್ಲ ಗಾಲಿಬಿಲಿ ಆಗಿಬಿಡ್ತೀವಿ. ನಾವು ಇರ್ಲಿ ಬರ್ರಿ ಅಂತೇಳಿ ಬಂದ್ವಿ. ನಾವಂದ್ರೆ ಒಂದು 3 ಜನ ಬಂದ್ವಿ. ಇನ್ನೂ ಹುಡ್ರು ಬರೋರಿದ್ರು, ಅವರು ಚಿಕನ್ ಪಕನ್ ತೊಗೊಂಡು ಎಲ್ಲ ಬರ್ತಾರೆ. ಇವತ್ತು ಈಗ ನೋಡ್ರಿ ನಾವು ಕಮ್ಮದಾಗ ವಯರ್ ಒಂದು ಸ್ವಲ್ಪ ಸೊಟ್ಲಾಗ್ಬಿಟ್ಟೈತಿ, ಬಲ್ಪ್ ಹತ್ತವಲ್ಲ. ಅದಕ್ಕೆ ಟಾರ್ಚ್ನಾಗ ಎಲ್ಲ ಬಂಡ್ದಾಗ ಮಾಡಕಂತೀವಿ. ನೋಡಂಬರ್ರಿ ಏನಾಗತ್ತಂತ. ಇಲ್ಲೆಲ್ಲ ಸಾಮಾನು ಅಂತ ರೆಡಿ ಅದಾವೆ, ಅಡುಗೆ ಸಾಮಾನು. ಕಡ್ಡಿ ಪಟ್ನ ಮಾರ್ತಕೊಂಡು ಹೊಡೀವಿ. ಏನು ಮಾಡಬೇಕು ಹೇಳ್ಬಾರ್ದು ಅನ್ಸಿದ್ದೇನ. ತರಕ್ಕೆ ಹೋಗ್ಯಾರ, ಏನು ಮಾಡ್ತಾರೆ ಯಾವ ಬರ್ದಾಗ ಗೊತ್ತಿಲ್ಲ. ಹಾಂ ಎದ್ದು ನೋಡ್ರಿ, ಎದ್ರೆ ಡಿಪ್ರೆಷನ್ ಹಾಕಿ ನೀವು. ಏನೇ ಮೆತ್ತಗೈತಪ್ಪ ಇದು. ನೋಡಿ ಫ್ರೆಂಡ್ಸ್, ಅಂತಿಂತ ಹುಡ್ರು ಬಂದ್ರು. ಚಿಕನ್ ತಂದ್ರೆ, ಕಡ್ಡಿ ಪಟ್ನ ತಂದ್ರೆ. ಈಗ ಏನಿದ್ರೆ ಒಲೆ ಹಚ್ಬೇಕು, ಅಡುಗೆ ಮಾಡ್ಬೇಕು, ತಗ ಓಡಿಸ್ಬೇಕು. ನಾವು ಎಲ್ಲ ಉಳ್ಳಾಗಡ್ಡೆ ಪಳಗಡ್ಡೆ ಹೆಚ್ಚಾಗಲೇ ರೆಡಿ ಮಾಡಿದ್ವಿ. ಅಡುಗೆ ಸ್ವಲ್ಪ ಸ್ಪೀಡ್ ಆತ. ನಾವು ಚಿಕನ್ಗೆ ಡಬಲ್ ಸಣ್ಣ ತಗೊಂಡು ಬಿಡ್ತೀವಿ. ಆದ್ರೆ ಏನು ಮಾಡ್ತಾರೆ ಐದ್ರಾಗ ಮಾಡಕೈತಿ. ಅಲ್ಲ ಬಳ್ಳೆ ತರ ಇದೆ ಮಕ್ಕಳು ಬೋಳಿತ ಇದ್ನ ಎಡ ಕೂಡ. ನೋಡಿ ಫ್ರೆಂಡ್ಸ್, ನೀವು ಎಲ್ಲಾರ ಪಾರ್ಟಿ ಮಾಡಿದ್ರೆ ಪಾರ್ಟಿ ಮಾಡಿರಿ. ಈ ಟೈಮ್ ಇದ್ದಾಗ ಪಾರ್ಟಿ ಮಾಡಕ್ಕೆ, ಮುಂದೆ ಟೈಮ್ ನೀವು ಪಾರ್ಟಿ ಮಾಡೋಕಂದ್ರೆ ಹುಡ್ರಿಗೆಲ್ಲ ಟೈಮ್ ಇರೋಲ್ಲ. ಈಗ ಸಿಕ್ಕಿದ ಟೈಮ್ನಾಗ ಪಾರ್ಟಿ ಮಾಡಿರಿ. ಎಲ್ಲ ಮಸಾಲೆ ಸಾಯಕ್ಕೆ ನಾವು ರೆಡಿ ಆಗಿದ್ವಿ, ಎಲ್ಲ ಹಾಕಿದ್ವಿ. ಏನಂದೆ ನೋಡಿ ಫ್ರೆಂಡ್ಸ್, ಟೈಮ್ 9:00 ಫೋನ್ ಅಡಿಗೆ ಆಗಿಲ್ಲ. ಮನೆಗೆ ಇದು ಅಷ್ಟು ಕೊಂಡು ಹೋದ್ದೆ 11:00 ಫೋನ್ 12 ಇರ್ತೈತಿ. ಆದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಪಾರ್ಟಿ ಮಾಡಿ ಭಾಳ ವರ್ಷ ಆಯ್ತು. ಏನೊಂದು ಮೀಟ್ ಹಾಕಿ ಒಂದು ಯಾವುದೋ ಕಾರಣ ಬೇಕಾಯ್ತು. ಅದಕ್ಕೆ ಒಂದು ಭೇಟಿಯಾಗಿ ಪಾರ್ಟಿ ಮಾಡಿದ್ವಿ. ಭಾಳ ಸ್ವಲ್ಪ ಈಸ್ ಭಾಳ ಅದಾವ. ನೀವು ಭಾಳ ಅದು ನಿಂಗೆ ಗೊತ್ತಿಲ್ಲ. ತಿನ್ನಕ್ಕೆ ಬರ್ತಾ, ಆಮೇಲೆ ಎಲ್ಲಿ ತಿನ್ಬೇಕು ಅವನು. ಆದ್ರೆ ಫ್ರೆಂಡ್ಸ್, ನೀವು ಏನೋ ಯಾಕೆ ಹೇಳ್ರಿ, ಕತ್ತಲ್ದಾಗ ಹೊರಗಡೆ ಟೈಮ್ ಆದ್ರೆ ಪರವಾಗಿಲ್ಲ. ಪಾರ್ಟಿ ಊರ ಜೊತೆ ಪಾರ್ಟಿ ಮಾಡೋದು ಒಂದು ದಿನ ಒಂಥರ ಕಿಕ್. ನಾವೇ ಊರ ಜೊತೆ ಏನು ಪಾರ್ಟಿ ಒಂದು ದಿನ ಮಾಡೋಲ್ಲ, ಯಾವಾಗ ಒಂದ್ಸಲ ಮಾಡ್ತೀವಿ. ಆರಾಮ ಅವಸರ ಮಾಡೋದು, ಆರಾಮ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಊಟ ಮಾಡಿ ಹೋಗ್ಬೇಕು. ನೀರು ಹಾಕ್ಬೇಕು, ಮಸಾಲೆ ಹಾಕ್ಬೇಕೆಲ್ಲ. ಅದಿನ್ನು ಬೆಳಗ್ಗೆ ಹೆಂಗೆ ಕಾಣತ್ತ, ನೀರು ಹಾಕಿದ್ರೆ ಮತ್ತಿಷ್ಟು ಬೆಳಗಾಗತ್ತ. ಏನ್ ಮಾಡ್ಕ ಸುಳಿ ಮಗನ 3 kg ಆಯ್ತು ರಂಡಿ ಮಗನದ. ಇರ್ಲಿ ಬಿಟ್ಟು ಏನಾಗಲ್ಲ.
ನೋಡಿ ಫ್ರೆಂಡ್ಸ್, ಚಿಕನ್ ಏನು ಎಲ್ಲ ರೆಡಿ ಮಾಡೋಂತ ಮಾಡಿಬಿಟ್ಟಿವಿ. ಏನು ರೆಡಿನೇ ಆಗತೈತಿ. ಆದ್ರೆ ಅನ್ನ ಮಾಡೋದು ದೊಡ್ಡ ರಿಸ್ಕ್. ನಮ್ಗೆ ಅನ್ನ ಮಾಡೋದು ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಇಟ್ಬಿಡ್ತೀವಿ, ಇಲ್ಲಾಂದ್ರೆ ಮಿಜ್ಜಿ ಮಾಡಿಬಿಡ್ತೀವಿ, ಇಲ್ಲಾಂದ್ರೆ ಅನ್ನ ಕುದಿಯಾಗಲ್ಲ, ಇಲ್ಲಾಂದ್ರೆ ಒತ್ತಿಸ್ಬಿಡ್ತೀವಿ. ಏರೋ ಒಂದು ಬಂಡದ ಆಗ್ಬಿಡ್ತಾ. ಒಂದ್ಸಲ ಚಲೋ ಮಾಡಿರ್ತೀವಿ, ಒಂದ್ಸಲ ಹಂಗಾಗ್ಬಿಡ್ತಾ. ನೋಡ್ಬೇಕು ಅನ್ನ ರೈಸ್ ಹೆಂಗಾಗತ್ತೆ ಹಂಗೆ ನೋಡ್ಬೇಕು. ಹಂಗೆ ಸಿಂಪ್ಲಿ ರೈಸ್ ಅಂದ್ರೆ ಚಲೋ ಆಗಿರೋ ಅಂತ ಅನ್ಸುತ್ತಾ. ನೋಡ್ಬೇಕು ಏನಾಗುತ್ತಂತ ನೋಡಿ ಫ್ರೆಂಡ್ಸ್. ರಾತ್ರಿನ ಉಪ್ಪು ಅನ್ಬಾರ್ದಂತ, ಸಕ್ಕರೆ ಅನ್ಬೇಕಂತ. ಏನಂತ ಗೊತ್ತಿಲ್ಲ. ನಮ್ಮೂರು ಅಂದ್ರೆ ಉಪ್ಪು ಅನ್ಬಾರ್ದೆ, ಸಕ್ಕರೆ ಅನ್ಬೇಕಂದ್ರೆ ಅದಕ್ಕೆ ಉಪ್ಪು ಅನ್ಕತ್ತೀವಿ ನಾವು. ನೀರು ಹಾಕಿ ಅದಕ್ಕೆ ಅದೇ ಸಮುದ್ರ ಆಗಿಬಿಡತ್ತಲ್ವ ಮರಿ. ಸಾಂಬಾರ್ ಬಿಡು ಸ್ವಲ್ಪ ಕೈಯಾಗ. ಚಿಕನ್ ಮಸಾಲ ಹಾಕಲಿ ಅಷ್ಟು ಚಿಕನ್ ಮಸಾಲ ನೋಡಿ ಫ್ರೆಂಡ್ಸ್, ಚಿಕನ್ ಎಲ್ಲ ರೆಡಿ ಆಗತೈತಿ. ಇನ್ನೊಂದು ಎಲ್ಲ ಕೊತ ಕುದಿಸ್ಬಿಟ್ರೆ ಎಲ್ಲ ರೆಡಿ ಆಗಿಬಿಡ್ತಾ. ಎಲ್ಲ ಹಾಕಿಬಿಟ್ಟಿವಿ, ಸುರು ಬಿಟ್ಟಿವಿ. ಈಗ ಇದ್ರ ಕುದ್ದು ಊಟ ಹೊಡೆಯೋದು ಕುದಿಬೇಕು ಕಟ. ಈಗ ನೋಡ್ಬೇಕು ಏನಾಗುತ್ತಂತ. ನಮ್ಮೂರು ನೋಡೋ ಟೇಸ್ಟ್ ಮಾಡ್ಯಾರ. ಅದೇ ಟೇಸ್ಟ್ ಚಲೋ ಐತಿ, ಬೆಂಕಿ ಐತಿ, ಅನ್ನ ಹೋತೈತಿ ಏನಾಗಂತ. ಏನು ಎಲ್ಲಿ ಯಾಕೆ ಗಾವಿಲ್ಲದೆ ನೋಡಿ ಫ್ರೆಂಡ್ಸ್, ಅನ್ನಕ್ಕೆ ಇಡಕ್ಕೆಲ್ಲ ರೆಡಿ ಮಾಡೀವಿ. ಅಲ್ಲ ಅಕ್ಕಿ ತೊಳೆದೆಲ್ಲ ಅನ್ನಗೆ ಡಬ್ರಾಗ ರೆಡಿ ಮಾಡೀವಿ. ಈಗ ಇಳಿಸಿ ಮ್ಯಾಕೆ ಏರಿಸಿ ಕೊತ ಕೂಸ್ಬೇಕು. ನಮ್ಮೂರ್ನ ಕಡಿ ಇಟ್ಟು ಹಸೆ ಪಸೆ ಒಣ ಪುಣ ಎಲ್ಲ ಇಡಕೈತ್ರಿ. ಹಸೆ ಒಟ್ಟಾಗ ಆರ್ತೈತೆ, ಮತ್ತೆ ಒಣ ಹಸೆ ತಗೋ ಒಣಗಿರ್ತೀರಿ. ಕಟ್ಟಿಗೆ ದೊಡ್ಡ ಏನು ಮಾಡಕಲ್ಲ ಅಂತಂದೇಳಿ ಸಿಕ್ಕಿದ್ದು ಕಟ್ಟಿದೆ ಮತ್ತು ಆರ್ಸಿ ಇಡಕಂತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಅಡುಗೆ ಅಂತ ರೆಡಿ ಆದ ಚಿಕನ್. ಈಗ ಅನ್ನಕ್ಕೆ ಇಟ್ಟೀವಿ. ಆದ್ರೆ ನಮ್ಮ ಹುಡ್ರು ಕೇಳಿಲ್ಲ. ರೊಟ್ಟಿ ಉಂಟು ಅನ್ನ ಉಣಬ ಅಂದ್ರೆ ಅವ್ರು ಫಸ್ಟ್ ರೊಟ್ಟಿ ಉಣ್ಣಕ್ಕೆ ಹೋಗ್ಯಾರ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿ ಕುಂತೀವಿ. ಈಗ ಈ ಜನುಮವೇ ಟೈಮ್ ಆಗ್ಬಿಡುತ್ತೆ. ರೊಟ್ಟಿ ಚಿಕನ್ ಉಂಟು ಮಾಡ್ಲಿಯಪ್ಪ, ಆಮೇಲೆ ಬೇಕಾದ್ರೆ ಅನ್ನ ಉಂಟ್ರ ಅಂತಂದ್ರೆ ಎಲ್ಲರೂ ರೆಡಿಯಾಗಿ ಕುಂತೀವಿ. ಜಗವಿದೆ ಸ್ವಲ್ಪ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.